ಆಡಿಯೋ ಚಲೋ ಕೇಳಿಸೋದು. ನಮಸ್ಕಾರ ಸ್ನೇಹಿತರೆ, ನಾನು ಬಸವರಾಜ್ ಬಾನಿ, ಗುರುಬ್ರಹ್ಮ ಇನ್ಸ್ಟಿಟ್ಯೂಟ್ ಧಾರವಾಡದಿಂದ ಮಾತಾಡ್ತಾ ಇರೋದು. ಸೊ ಇವತ್ತು ನಡೆದಿರ್ತಕ್ಕಂಥ ಕರ್ನಾಟಕ ಕಾನ್ಸ್ಟೇಬಲ್ ಎಕ್ಸಾಮ್ ನಾನ್ ಎಚ್ ಕೆಲಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಇವತ್ತು ನಡೆದಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳ PDF ನಾ ಸಾಲ್ವ್ ಮಾಡಿರ್ತಕ್ಕಂಥ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಎವ್ರಿ ಡೇ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದೊಂದು ಕಂಟೆಂಟನ್ನು ನಾವು ರೀಲ್ಸ್ ಮುಖಾಂತರ ಕಳಿಸ್ತಾ ಇರ್ತೀವಿ. ಯೂಟ್ಯೂಬ್ ಚಾನಲಲ್ಲಿ ಕೂಡ ನಮ್ಮದು ವೀಡಿಯೋಸನ್ನು ನೀವು ನೋಡಬಹುದು. ಓಕೆ, ವಿಲ್ ಪ್ರೊಸೀಡ್ ವಿತ್ ಡೈರೆಕ್ಟ್ ಕ್ವಶನಿಗೆ ಹೋಗೋಣ. ಸೊ ಈ ಥರ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು, ನೋಡಿರಿ ವರ್ಡ್ ಏನದ, ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರೋ ಆಕೃತಿಗಳನ್ನು 3 ವರ್ಗಗಳಾಗಿ ಅಂದರೆ ಒಂದು ಗ್ರೂಪ್ ಆಗಿ ಮಾಡಬೇಕಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಭಾಳ ಜನ ಇದನ್ನು ಕರೆಕ್ಟಾಗಿ ಸಾಲ್ವ್ ಮಾಡಿದಿರಿ. ಏನಿಲ್ಲ, ಸೊ ಡೈರೆಕ್ಟಾಗಿ 1 ನೋಡ್ತಾ ಇದ್ದೀನಿ, 5 ನೋಡ್ತಾ ಇದ್ದೀನಿ, 3 ನೋಡ್ತಾ ಇದ್ದೀನಿ. ಸೊ ನೋಡಿದ ತಕ್ಷಣ ನನ್ನ ತಲೆಗೆ ಬರೋದು ಯಾವುದು? ಸರ್ಕಲ್ ಆರ್ ಸೆಮಿ ಸರ್ಕಲ್. ಅರ್ಥ ಆಗ್ತಿದ್ದಿಲ್ಲ. ವೃತ್ತ ಮತ್ತು ಅರ್ಧ ವೃತ್ತಗಳ ಮೇಲೆ ನಾವು ಗ್ರೂಪ್ ಮಾಡ್ತಾ ಇದ್ದೀನಿ. ಯಾವುದ್ಯಾವುದು? 1, 3, 5. ಸೊ 1, 3, 5 ಇರ್ತಕ್ಕಂಥ ಆಪ್ಷನ್ 3ನೂ ಇಲ್ಲ, ಆಪ್ಷನ್ 2ನೂ ಇಲ್ಲ, ನಾವು ಬಿಡ್ತಾ ಇದ್ದೀನಿ. ಆಮೇಲೆ ನೋಡಿ, ನಿಮಗೆ ತ್ರಿಭುಜ ಕಾಣಿಸ್ತಾ ಇದೆನಾ 2ರಲ್ಲಿ? ಸೊ 6ರಲ್ಲಿ ತ್ರಿಭುಜ ಇದೆನಾ? 8ರಲ್ಲಿ ತ್ರಿಭುಜ ಇದೆ. ಯಾವುದ್ಯಾವುದು? 2, 6, 8 ಮತ್ತೊಂದು ಗ್ರೂಪ್ ಆಗ್ತದೆ. 2, 6, 8 ನಿಮಗಿಲ್ಲಿದೆ. ಸೊ 2, 6, 9 ಕೊಟ್ಟಿದ್ದಾರೆ. 9 ನೋಡಿ ಚತುರ್ಭುಜಗಳ ಪ್ಯಾಟರ್ನ್ ಬರೋದ್ರಿಂದ ಈ ಆಪ್ಷನ್ ಕ್ಯಾನ್ಸಲ್ ಮಾಡಿ ನಾನು ಆಪ್ಷನ್ ಡಿ ಅಂತ ಆಪ್ಷನ್ 4ಅನ್ನು ನಾನು ಕನ್ಸಿಡರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ನೆಕ್ಸ್ಟ್, ಪ್ರಶ್ನಾರ್ಚಕ ಚಿಹ್ನೆಯ ಜಾಗದಲ್ಲಿ ಬರುವ ಸಂಖ್ಯೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಕ್ಸಾಮ್ ಬರೋದ ಮೇಲೆ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಕೇಳಿದಾಗ ಸರ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇತ್ತು ಅಂತ ಹೇಳಿದವರು ಭಾಳ ಜನ ಇದ್ದರು. ಏನಿಲ್ಲ, ನೀವು ನಂಬರ್ ಸಿಸ್ಟಮ್ಗಳನ್ನ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಥವಾ ನಂಬರ್ಗಳ ಜೊತೆ ಎಷ್ಟು ನೀವು ಆಟ ಆಡ್ತಿರೋ ಅಷ್ಟು ನಿಮಗೆ ಹೆಲ್ಪ್ ಆಗ್ತಾ ಹೋಗ್ತದೆ. ಏನಿಲ್ಲ, 6ರ ಜೊತೆ ನಾನು 38 ಬಂದಾಗ ನನಗೆ ಖುಷಿ ವಿಚಾರ ಆಗುತ್ತೆ. ಬಿಕಾಸ್ 6 ಸ್ಕ್ವೇರ್ ನನಗೆ 36 ಸಿಕ್ಕಾಗ ಸರ್ ನಾನು ಅದಕ್ಕೆ 2 ಸೇರಿಸಿ 38 ಮಾಡ್ತೀನಿ ಅಂತ ಹೇಳೋರು ಭಾಳ ಜನ. 10 ಜೊತೆಗೆ 102 ಬಂದಾಗ 10 ಸ್ಕ್ವೇರಿಗೆ ನಾನು 100 ಅಂದ್ಕೊಳ್ತೀನಿ. ಅದಕ್ಕೂ ಕೂಡ ಪ್ಲಸ್ ಸೇರಿಸಿದಾಗ 102 ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲನೂ ಪ್ಯಾಟರ್ನ್ ಸೇಮ್ ಇರೋದ್ರಿಂದ ನಿಮಗೆ ಎಂಟರ್ ಅಪೋಸಿಟ್ಟು ಎಂಟರ್ ಸ್ಕ್ವೇರ್ ಬೇಕು, ದಟ್ ಈಸ್ 64 ಅಂತ ಹೇಳ್ತೀವಿ. +2 ಅಂದಾಗ 64 + 2 66 ಆಪ್ಷನಲ್ಲಿದೆನಾ? ಆಪ್ಷನ್ 3 ಇದೆ. ಸೊ ದಟ್ ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಒಂದು ಶಂಕುವಿನ ಮೇಲ್ಮೈ ವಕ್ರ ಮೇಲ್ಮೈ ವಿಸ್ತೀರ್ಣವು 578 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಓಕೆ, ಅದರ ಓರೆ ಎತ್ತರ 12 ಸೆಂಟಿಮೀಟರ್ ಆಗಿದೆ. ಶಂಕುವಿನ ತ್ರಿಜ್ಯ ಕೇಳಿದ್ದಾರೆ. ಅಂದರೆ ನಿಮ್ಗೇನು ಕೇಳ್ತಾ ಇದ್ದಾರೆ? ರೇಡಿಯಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಶಂಕು ಅಂತಂದ್ರೆ ನಿಮ್ಗೆ ಈ ಥರ ಬರ್ತದೆ, ಐಸ್ ಕ್ರೀಮ್ ಥರ. ನಿಮ್ಗೇನು ಕೇಳಿದ್ದಾರೆ? ರೇಡಿಯಸ್. ಶಂಕುನಲ್ಲಿ ರೇಡಿಯಸ್ ನಿಮ್ಗೆ ಯಾವಾಗಿದ್ರೂ ಪಾದದಲ್ಲಿ ಸಿಗುತ್ತೆ. ದಟ್ ಈಸ್ ಆರ್. ಇದು ಬರ್ತಕ್ಕಂಥದ್ದು ಹೈಟ್, ಇದು ಬರ್ತಕ್ಕಂಥ ಓರೆ ಆಗಿರ್ತಕ್ಕಂಥ ಸ್ಲ್ಯಾಂಟ್, ಎಲ್ ಅಂತ ಕರಿತೀವಿ ಅದನ್ನು. ಸೊ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಕರ್ವ್ ಸರ್ಫೇಸ್ ಏರಿಯಾ ಅಂತ ನಾವು ಕರಿತೀವಿ. ದಟ್ ಈಸ್ πr/l ಅಂತಕ್ಕಂಥದ್ದು. ಇದನ್ನು ಎಷ್ಟು ಕೊಟ್ಟಿದ್ದಾರೆ? ಅವರೇ ಕೊಟ್ಟಿದ್ದಾರೆ. ಇದನ್ನು 528 ಅಂತ. ಪೈ ವ್ಯಾಲ್ಯೂ ನಮ್ಗೆ ಬರ್ತದೆ. ದಟ್ ಈಸ್ 22/7. ಆರನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೇಳಿದ್ದಾರೆ. ಎಲ್ ಅಂದ್ರೆ 2 ಓರೆ ಎತ್ತರ ಕೊಟ್ಟಿದ್ದಾರೆ. ಸೊ ನೋಡಿರಿ, 12 ಒಂದಲೇ 12, 12 4 48, 4 ಉಳಿತದ, 12 4 48, 22 ಒಂದಲೇ 22, 2. ಸೊ 2 ಮತ್ತು 7 ಮಲ್ಟಿಪಲ್ ಆದಾಗ 6 ಸಿಗುತ್ತೆ. 7 2 14 ಸೆಂಟಿಮೀಟರ್ ಅಂತ. ಸೊ 14 ಸೆಂಟಿಮೀಟರ್ಲಿದೆ. ಆಪ್ಷನ್ 1ರಲ್ಲಿ ಇದೆ. ಸೊ ಈ ಥರ ಮೆನ್ಸುರೇಷನ್ ಅಂತ ಬಂದಾಗ ನಿಮಗೆ ಫಾರ್ಮಲ್ ಮಸ್ಟ್ ಆ್ಯಂಡ್ ಶುಡ್ ನೀವು ನೆನಪಿಟ್ಕೊಳ್ಳೇಬೇಕು. ಅಂದಾಗ ಆನ್ಸರ್ ಬರಲಿಕ್ಕೆ ಸ್ವಲ್ಪ ಸಾಧ್ಯ ಇರ್ತದೆ. ಓಕೆ, ಸೊ ಎಲ್ ಎಂದರೆ ಪ್ಲಸ್. ಓಕೆ, ಬೇಸ್ಡ್ ಆನ್ MOT ಮ್ಯಾಥಮೆಟಿಕಲ್ ಆಪ್ರೇಷನ್ ಮೇಲೆ ಕೊಟ್ಟಿದ್ದಾರೆ. ಎಲ್ ಅಂದ್ರೆ ಪ್ಲಸ್ ಅಂದು, ಎಮ್ ಎಂದರೆ ಮೈನಸ್ ಅಂದು, ಅಗೇನ್ ಎನ್ ಅಂದರೆ ಮೈನಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಇಕ್ವೇಷನಲ್ಲಿ ನೀವು ಅಪ್ಲೈ ಮಾಡಿದಾಗ ಆನ್ಸರ್ ಏನು ಬರ್ತದೆ ಕೇಳಿದ್ದಾರೆ. ಸೊ 1, ಎಲ್ ಅಂದರೆ ಪ್ಲಸ್ 9, ಎಮ್ ಅಂದರೆ ಮೈನಸ್, ಅಗೇನ್ 9 ಮೈನಸ್ 1 ಎಷ್ಟು ಬರ್ತದೆ ನೋಡಿರಿ? +1 -1 ಕ್ಯಾನ್ಸಲ್ಲು, +9 -9 ಕ್ಯಾನ್ಸಲ್ಲು, ಆನ್ಸರ್ 0 ಬರ್ತದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಬಹಳ ಈಸಿ ಇರತಕ್ಕಂಥ ಪ್ರಶ್ನೆನ ಆರಾಮಾಗಿ ಸಾಲ್ವ್ ಮಾಡಬಹುದು. ಎಲ್ಲರೂ ಮಾಡಿರ್ತೀರಿ ಅಂದ್ಕೊಳ್ತೀನಿ. ನೆಕ್ಸ್ಟ್, ಸೊ ಈ ಥರ ಡೈಸ್ ಅಂತ ಬಂದಾಗ ಆಲ್ಮೋಸ್ಟ್ ಭಾಳ ಜನ ತಪ್ಪು ಮಾಡ್ತಾ ಇದ್ದೀರಿ.
ಆನ್ಸರ್ ಹೇಳಿದವರು ಅಷ್ಟು ಎಷ್ಟು ಜನ ಕೇಳಿದ್ದೀನಿ ವಿದ್ಯಾರ್ಥಿಗಳೆಲ್ಲರೂ ಇದನ್ನು ಸರ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು. ನೋಡಿ ಡೈಸ್ ಅಂತ ಬಂದಾಗ ನಿಮಗೆ 3D ಡಯಾಗ್ರಾಮಲ್ಲಿ ಕ್ಯೂಬ್ ಫಾರ್ಮೆಟ್ನಲ್ಲಿ ಕಾಣಿಸುತ್ತೆ, 3D ಡಯಾಗ್ರಾಮಲ್ಲಿ ಕ್ಯೂಬ್ ಫಾರ್ಮೆಟಲ್ಲಿ ಕಾಣಿಸುತ್ತೆ. ಓಕೆನಾ. ಸೊ ಇದನ್ನು ಓಪನ್ ಮಾಡಿ ಇಟ್ಟಾಗ, ಸೊ ಇದೇ ಒಂದು ಪ್ಯಾಟರ್ನಲ್ಲ, ದೇರ್ ಆರ್ 6 ways ಟು ಓಪನ್ ಡೈಸ್. 6 ವಿಧಗಳಿಂದ ಡೈಸನ್ನು ಓಪನ್ ಮಾಡ್ಬೋದು. ಅದರಲ್ಲಿ ಒಂದು ವಿಧಗಳನ್ನು ಅವರು ಎಕ್ಸಾಮ್ನಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಈ ಥರ ಸ್ವಲ್ಪ ಟರ್ನ್ ಮಾಡಿ ಬರಿತೀನಿ, ನೋಡಿ ಅರ್ಥ ಆಗುತ್ತೆ ನಿಮಗೆ. ಸೊ ಈ ಥರ ಟರ್ನ್ ಮಾಡಿ ಬರೆದಾಗ ಇದು ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ @ ಆ್ಯಂಡ್ ಹ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಫ್ರಂಟ್ ಅಂತ ಅಂದ್ಕೊಂಡಾಗ, ಮೈನಸನ್ನು ನಾವು ಫ್ರಂಟ್ ಅಂದ್ಕೊಂಡಾಗ ಇದು ಪ್ಲಸ್ ಅದರ ಹಿಂದ್ಗಡೆ ಬರುತ್ತೆ, ಇದು ಡೌನ್ ಸೈಡ್ ಹೋಗುತ್ತೆ, ಇದು ಅದರ ಅಪೋಸಿಟ್ ಹೋಗ್ತಾ ಇರುತ್ತೆ. ಸೊ ಈ ಥರ ಇದ್ದಾಗ ಏನು ಮಾಡಬೇಕು ಅಂತಂದಾಗ ಯಾವಾಗಿದ್ದರೂ ನೆನಪಿಟ್ಕೊಳ್ರಿ, ಅಲ್ಟರ್ನೇಟಿವ್ ಪೊಸಿಷನ್ ಅಪೋಸಿಟ್ ಆಗಿರ್ತದೆ. ಅಲ್ಟರ್ನೇಟ್ ಅಂತಂದರೆ ಒಂದರಿಂದ ಇದು, ಇದರಿಂದ ಇದು, ಉಳಿದಿರೋದು ಯಾವಾಗಿದ್ರು ಕಿವಿಗಳು ಯಾವಾಗಿದ್ರು ಏನಿರ್ತದೆ ಅಪೋಸಿಟಾಗಿ ಇರ್ತದೆ. ಭಾಳ ಜನ ಅದನ್ನು ತಪ್ಪು ಮಾಡಿದಾರೋ, ಹೇಳೋರು ನೋಡಿದ್ದೀನಿ, ಓದೋರು ನೋಡಿದ್ದೀನಿ, ಇದು ಭಾಳ ಜನ ತಪ್ಪು ಮಾಡ್ತಾಯಿದ್ದೀರಿ. ಅದನ್ನು ಸಾಲ್ವ್ ಮಾಡಿ ಬರೋದು ಒಂದೇ ದಿನಕ್ಕೆ ನಾನು ಮಾಡ್ತೀನಿ ಅಂದ್ರೆ ಬರೋದು ಸ್ವಲ್ಪ ಕಷ್ಟನೇ. ಕೆಳಗಿನ ನಾಯಕರು ಸರಿಯಾದ ಉತ್ತರ ಹೇಳ್ತಾ ಇದ್ದಾರೆ ನೋಡಿರಿ. ಯಾವಾಗಿದ್ದರೂ ಫ್ರೆಂಡ್ಸ್ ಯಾವಾಗಿದ್ದರೂ ಎನಿಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಾ. ಫ್ರೆಂಡ್ಸ್ ಅಂದರೆ ನೇಬರು, ಎನಿಮಿ ಅಂದರೆ ಅಪೋಸಿಟ್ ಫೇಸು ಯಾವತ್ತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಇಂಟು ಜೊತೆಗೆ ಆ್ಯಟ್ ಜೊತೆಗೆ ಬರಬಾರ್ದು, ಮೈನಸ್ ಜೊತೆಗೆ ಡಿವೈಡೆಡ್ ಬೈ ಜೊತೆಗೆ ಬರಬಾರ್ದು, ಪ್ಲಸ್ ಜೊತೆಗೆ ಹ್ಯಾಶ್ ಜೊತೆಗೆ ಬರಬಾರ್ದು. ಸೊ ಆಪ್ಷನ್ ನೋಡಿದಾಗ ಪ್ಲಸ್ ಹ್ಯಾಶ್ ಮೈನಸ್ ಅಂತಿದೆ. ಸೊ ಪ್ಲಸ್ ಜೊತೆಗೆ ಹ್ಯಾಶ್ ಇವೆರಡು ಅಪೋಸಿಟ್ ಇರಬೇಕು, ಬಟ್ ಬಾಜು ಬಂದರೆ ಆಪ್ಷನ್ 1 ಕ್ಯಾನ್ಸಲ್ ಮಾಡ್ತೀನಿ. ಆಪ್ಷನ್ 2 ನೋಡಿರಿ, ಮೈನಸ್ ಆ್ಯಟ್ ಪ್ಲಸ್, ಮೈನಸ್ಸು ಆ್ಯಟು ಪ್ಲಸ್ಸು ನೋಡಿರಿ, ಪ್ಲಸ್ ಇದಲ್ಲ, ಇಂಟು ಇದೆ, ಯಾರು ಇಂಟು ಇಲ್ಲದಾನ, ಇಂಟು ಜೊತೆಗೆ @ ನೋಡಿರಿ, ಇಂಟು ಮತ್ತು @ ಅಪೋಸಿಟ್ ಇರಬೇಕು, ಪಕ್ಕದಲ್ಲೇ ಬಂದರೆ. ಇದನ್ನೆಲ್ಲರೂ ಭಾಳ ಜನ ಆನ್ಸರ್ ಕರೆಕ್ಟ್ ಮಾಡಿದಿರಿ. ಬಹುಶಃ ಒಂದು ಸತಿ ರಿವೈಸ್ ಮಾಡಿಕೊಡ್ರಿ ಡೈಸ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಗೊತ್ತಾಗ್ತದೆ. ಅದು ಸ್ಪೆಷಲಿ ಓಪನ್ ಡೈಸನ್ನು ಮಾಡಿಕೊಡ್ರಿ. ದೆನ್ ಮೈನಸ್ಸು ಡಿವೈಡೆಡ್ ಬೈ ಇಂಟು ಬರಬೇಕು. ಮೈನಸ್ ಡಿವೈಡೆಡ್ ಬೈ ಅಪೋಸಿಟ್ ಅದಾವೆ, ಬಟ್ ಇಲ್ಲೇ ಅದಾರು ನೇಬರ್ಸ್ ಕೊಟ್ಟಾರ, ಇದು ಕೂಡ ಆಗಲ್ಲ. ಉಳಿದಿರ್ತಕ್ಕಂಥ ಆನ್ಸರು ಆಪ್ಷನ್ 4. ಇಲ್ಲಿ ಯಾವುದೇ ರೀತಿಯ ಫೇಸ್ಗಳು ಅಪೋಸಿಟ್ ಇಲ್ಲ, ನೇಬರ್ಸ್ ಇದ್ದಾರೆ. ಅದು ನಿಮ್ಗೆ ಇಲ್ಲೇ ಸಿಗ್ತದೆ ನೋಡಿರಿ. ಮೈನಸ್ಸು ಪ್ಲಸ್ ಇಂಟು ನಿಮಗೆ ಒಂದು ಸೈಕ್ಲಿಕ್ ಮ್ಯಾನರ್ನಾಗ ಸಿಗ್ಲಿಕ್ಕತ್ತಾರ. ಅದನ್ನು ನಾನು ಕ್ಲಾಕ್ ವೈಸರ ತೊಗೊಳ್ರಿ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಆದರೂ ತೊಗೊಳ್ರಿ. ಆನ್ಸರ್ ಪಕ್ಕ ಆಪ್ಷನ್ 4, ಡೌಟೇ ಇಲ್ಲ. ನೆಕ್ಸ್ಟ್, ಕೆಳಗಿನ ಸ್ತಂಭಾಲೇಖ ನಕ್ಷೆಯು ಮೈಸೂರು ಜಿಲ್ಲೆಯ ಬೇರೆ ಬೇರೆ ವರ್ಷಗಳ ಉತ್ಪನ್ನಗೆ ರಾಗಿ ಬೆಳೆಯನ್ನು ಸೂಚಿಸುತ್ತೆ. 1,000 ಕ್ವಿಂಟಲ್ ಕೊಟ್ಟರು. ಓಕೆ, ಈ ಥರ DIನ ಸ್ವಲ್ಪ KEA ಬಂದ ಮೇಲೆ ಆಲ್ಮೋಸ್ಟ್ ಕ್ವಶನ್ಗಳನ್ನು ಜಾಸ್ತಿ ಹಾಕ್ತಾಯಿದ್ದಾರೆ. ಹಾಗಾದರೆ 2019 ಮತ್ತು 2020 ನಡುವಿನ ಏರಿಕೆಯಾದ ಶೇಕಡಾವಾರು ರಾಗಿ ಉತ್ಪಾದನೆ 2019ರಲ್ಲಿ ಎಷ್ಟದ? 10 ಅದ. 2020ರಲ್ಲಿ ಎಷ್ಟದ? 15 ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? 5 ಯೂನಿಟ್ ಜಾಸ್ತಿ ಆಗಿದೆ. ಓವರ್ ಡಿನಾಮಿನೇಟರ್ ಛೇದಲ್ಲಿ ಯಾವಾಗಿದ್ದರೂ ಕಂಪ್ಯಾರಿಸನ್ ವ್ಯಾಲ್ಯೂ ತೊಗೋಬೇಕು, 10ಗಿಂತ ಜಾಸ್ತಿ ಆಗಿದೆ. ಸೊ ಪರ್ಸೆಂಟೇಜ್ ಕೇಳಿದಾರೆ, ಇಂಟು 100 ಮಾಡ್ತೀನಿ. 10 ಕ್ಯಾನ್ಸಲ್, 5 10s 50% ಜಾಸ್ತಿ ಆಗಿದೆ. ದಟ್ ಈಸ್ ಆಪ್ಷನ್ 4. ಅಥವಾ ನೀವು ಇಲ್ಲಿ ನೋಡಿನೂ ಹೇಳ್ಬೋದು, 10ರ ಅರ್ಧ ಎಷ್ಟು ರೀ? 5. ಸೊ 5 ಯೂನಿಟ್ ಜಾಸ್ತಿ ಆಗಿದ್ದರಿಂದ 50% ಅಂತ ನೀವು ಆರಾಮಾಗಿ ಹೇಳ್ಬೋದಿತ್ತು, ಪೆನ್ ಇಲ್ಲದೇನೂ ಮಾಡ್ಬೋದಿತ್ತು ಬಹುಶಃ. ಓಕೆ, ಒಂದು ಕಾರಣವು ಪ್ರತಿ ನಿಮಿಷಕ್ಕೆ ಪ್ರತಿ 30 ನಿಮಿಷ ಅಂತ ಕೇಳಿದ್ದಾರೆ. ಅರ್ಧ ಗಂಟೆ ಹೇಳ್ತಾ ಇದ್ದಾರೆ, 1 ಗಂಟೆ ಅಲ್ಲ. ಬಹಳ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊಂಬಂದಿದ್ದಾರೆ. ಪ್ರತಿ ಅರ್ಧ ಗಂಟೆಗೆ 2 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಅಂದರೆ 30 ನಿಮಿಷಕ್ಕೆ 2 ಕಿಲೋಮೀಟರ್ ಜಾಸ್ತಿ ಆದರೆ 1 ಗಂಟೆಗೆ 2 × 2 ದಟ್ ಈಸ್ 4 ಕಿಲೋಮೀಟರ್ ಅದರದ್ದು ಸ್ಪೀಡ್ ಜಾಸ್ತಿ ಆಗುತ್ತೆ ಅಂತ. ಹೌದಾ? ಅರ್ಧ ಗಂಟೆಗೆ 2 ಅದು, 1 ಗಂಟೆಗಲ್ಲ, ಅರ್ಧ ಗಂಟೆಗೆ 2 ಅಂದರೆ 1 ಗಂಟೆಗೆ 4 ಆಗ್ತದೆ. ಸೊ ಮೊದಲು 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್, ಅಂದರೆ ಅದು ಕ್ರಮಿಸಿದರೆ 7 ಗಂಟೆ ಅವಧಿಯಲ್ಲಿ ಅಂತ ಕೇಳಿದ್ದಾರೆ. ಅಂದ್ರೆ ಅದು ಕಾರ್ ನಿಮಗೆ 7 ತಾಸು ಹೋಗ್ಬೇಕ್ರಿ ಜರ್ನಿ ಮಾಡಿದಾಗ. ಹೌದಾ? 7 ತಾಸು ಬ್ರೇಕ್ ಮಾಡೋಣ. 1 2 3 4 5 6 7 ಕರೆಕ್ಟ್. ಇದನ್ನು 1 2 3 4 5 6 7. ಸೊ ಮೊದಲಿಗೆ ಎಷ್ಟು ಜಾಸ್ತಿ ಹೋಗಿದೆ ಅಂಥದ್ದು 35 ಹೋಗಿದೆ. ನೆಕ್ಸ್ಟ್ ಅರ್ಧ ಗಂಟೆಗೆ 2 ಕಿಲೋಮೀಟ್ರ್. ಬಟ್ ನಾನು ಇಲ್ಲಿ ಮಾಡಿರೋದು ಎಷ್ಟು? 1 ಗಂಟೆದು ನಾನು ಬ್ರೇಕ್ ಮಾಡಿದ್ದೀನಿ, ತಿಳಿತಾ? ಎಲ್ಲನೂ 1 ಗಂಟೆದು ಬ್ರೇಕ್ ಇವು. ಅಂದರೆ ಅರ್ಧ ಗಂಟೆ ಆದಾಗ 2, ಅರ್ಧ ಗಂಟೆದಾಗ 2 ಟೋಟಲ್ 4 ಜಾಸ್ತಿ ಆಗಬೇಕು. ಅಂದರೆ 35 + 4 39.
ಅಗೇನ್ +4 ಮಾಡಿದಾಗ 39 + 4 ಎಷ್ಟಾಗುತ್ತೆ 43, ಅಗೇನ್ +4 47, 51, 55, 59. ಸೊ ಅಂದರೆ ಲಾಸ್ಟ್ ಅವ್ನು ಎಂಡ್ ಆಗುವಾಗ 59 km/h ಹೋಗಿದ್ದಾನೆ. ಅದು ಕ್ರಮಿಸಿದ ದೂರ ಕೇಳ್ತಾ ಇದ್ದಾರೆ. ಸೊ ಈ ಥರ ನೋಡಿರಿ, ನೀವು ನೋಡಿದ ತಕ್ಷಣ ನಿಮ್ಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಥವಾ ಸಮಾಂತರ ಶ್ರೇಣಿಯು ಕಾಣಿಸ್ತಾ ಇದೆನಾ? ಬಿಕಾಸ್ ಎಲ್ಲರ ನಡುವಿನ ವ್ಯತ್ಯಾಸ ಡಿ ಎಷ್ಟಿದೆ 4 ಇದೆ. ಹಿಂಗಿದ್ದಾಗ ಏನು ಮಾಡಬೇಕಿಲ್ಲ, ಮಿಡಲ್ ಟರ್ಮನ್ನು ತೊಗೊಳ್ರಿ. ಆರ್ಡ್ ಅದ ಸೀರೀಸ್ ಮಿಡಲ್ ಟರ್ಮ್ ತೊಗೊಳ್ರಿ. 1 2 3 4 5 6 7 ಅಂದರೆ ಈ ಕಡೆ 3 ಈ ಕಡೆ 3 ಬಿಟ್ಟಾಗ 7 ಸಿಗ್ತದೆ. ನಿಮಗೆಷ್ಟು 47 ಮಿಡಲ್ ಟರ್ಮ. ಎಷ್ಟು ಗಂಟೆ? 7 ಗಂಟೆ ಮಾಡಿರಿ. 7 7 49, 9 ಕ್ಯಾರಿ, 7 4 28, 4 32, 329 ಕಿಲೋಮೀಟ್ರದು ಹೋಗಿದೆ ಅಂತ. ಸೊ ಬಹಳ ಜನ ಇಲ್ಲಿನೂ ಕೂಡ ಮಿಸ್ಟೇಕ್ ಮಾಡಿದ್ರಿ. ಬಹುಶಃ ಪ್ರಶ್ನೆ ಬಹಳ ಚೆನ್ನಾಗದ. ಒಂದು ಸತಿ ರಿವೈಸು ಮಾಡಿಕೊಡ್ರಿ ಕಾನ್ಸೆಪ್ಟನ್ನು ಇನ್ನೊಂದು ಸತಿ. ಓಕೆ, 500ರ ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30 ಹಾಗೂ 10% ರಿಯಾಯಿತಿ ವ್ಯತ್ಯಾಸ ಕೇಳ್ತಾ ಇದ್ದಾರೆ. ಅಂದರೆ ಡಿಸ್ಕೌಂಟ್ ಅಂತ ಬಂದಾಗ ಒಂದು ಡೈರೆಕ್ಟ್ ಡಿಸ್ಕೌಂಟ್ ಬರ್ತದೆ, ಒಂದು ಸಕ್ಸೆಸಿವ್ ಡಿಸ್ಕೌಂಟ್ ಅಂತ ಬರ್ತದೆ. ಡೈರೆಕ್ಟ್ ಮತ್ತು ಸಕ್ಸೆಸಿವ್. ಡೈರೆಕ್ಟ್ ಕೊಟ್ಟಿದ್ದೆಷ್ಟು 40%. ಸೊ 40% ಅಂತಂದ್ರೆ 40/100. ಸಕ್ಸೆಸಿವ್ ಅಂತಂದಾಗ ನಿಮಗೆ 30 ಮತ್ತು 30 ಮತ್ತು 10. ಸೊ 30 + 10 40 ಅನ್ನೋಂಗಿಲ್ಲ ರೀ. ಹೌದಾ? ಇಲ್ಲಿ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡು ಎರಡು ಈಕ್ವಲ್ ಅನ್ನೋರು ಭಾಳ ಜನ. ಸಕ್ಸೆಸಿವ್ ಅಂತ ಬಂದಾಗ 30 + 10 + 30 × 10 / 100 ಅಂತ ಫಾರ್ಮುಲಾ. A + B + A × B / 100 ಅಪ್ಲೈ ಮಾಡಬೇಕು. 00 00 ಕ್ಯಾನ್ಸಲ್ ಆಯಿತಾ? 3 ಆಯಿತು. 30 10 40 43. ಸೊ ಇದು 43% ಆಯಿತು. ಏಕಕಾಲಿಕ ಕೊಟ್ಟಿದ್ದೆಷ್ಟು 40%, ಇಲ್ಲಿ ಕೊಟ್ಟಿದ್ದೆಷ್ಟು 3%. ಎರಡಕ್ಕೆ ನೋಡಿ ವ್ಯತ್ಯಾಸ ಎಷ್ಟು 3%. ಸೊ ಈ 3% ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಸೊ 3% ಆಫ್ ಯಾರು ಬೇಸ್ ವ್ಯಾಲ್ಯೂ ಎಷ್ಟು ಅದ 500 ಇದೆ. ಸೊ ಎಷ್ಟಾಗ್ತದೆ 1 × 5 5 3 ಎಷ್ಟು 15. ಸೊ 15 ಈಸ್ ದ ಆನ್ಸರ್. 15 ಈಸ್ ದ ರೈಟ್ ಆನ್ಸರ್. ಓಕೆ. ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರೋ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ ಮತ್ತು ಒಂದು ಅಡ್ಡ ರಸ್ತೆ ಕ್ರಾಸಿಂಗಿಗೆ ಬರುತ್ತಾನೆ. ಬಲಕ್ಕೆ ಹೋಗುವ ರಸ್ತೆಯು ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಳ್ಳುತ್ತದೆ. ನೇರವಾಗಿ ಮುಂದೆ ಹೋದರೆ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ? ಇದನ್ನು ಆದಷ್ಟು ಎಲ್ಲರೂ ಆನ್ಸರ್ ಏನೋ ಕರೆಕ್ಟ್ ಹಾಕ್ತಾ ಇದ್ದಾರೆ. ಆನ್ಸರ್ ಹೇಳೋರು ಕೂಡ ಇದನ್ನು ಒಂದೇ ಲೆವೆಲ್ನಲ್ಲಿ ಆನ್ಸರ್ ಬಿಡಿಸ್ತಾರೆ. ಬಟ್ ನನ್ನ ಪ್ರಕಾರ ಪ್ರಶ್ನೆ ಮತ್ತಷ್ಟು ಸ್ಯಾನಿಟೈಸ್ ಆಗಬೇಕಿತ್ತು. ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಎಕ್ಸಾಮಿನರ್ ಮೆನ್ಷನ್ ಮಾಡಬಹುದಿತ್ತು. ಯಾಕಂದರೆ ಅಲ್ಲಿ ವೆರೈಟಿ ವೇಸ್ ಬರ್ತದೆ ಸಡನ್ನಾಗಿ ಓದಿದಾಗ. ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಯಾನಿಟೈಸ್ ಮಾಡಿದರೆ ಆನ್ಸರ್ ಆರಾಮಾಗಿ ಬರ್ತಿತ್ತೇನೋ. ಎಲ್ಲರೂ ಅಸ್ಯೂಮ್ ಆಗಿ ಮಾಡಿಕೊಂಡು ಒಂದೇ ಆನ್ಸರನ್ನು ಎಲ್ಲರೂ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಓಕೆನಾ? ಸೊ ಪೂರ್ವದಲ್ಲಿರೋ ತನ್ನ ಮನೆ ಅಂತಂದಾಗ ಒಂದು ಯಾವುದೋ ಪಾಯಿಂಟಿಂದ ಪೂರ್ವದಲ್ಲಿರೋದಂತಂದ್ರೆ ಇದು ಅವನ ಮನೆ. ಇಲ್ಲಿಂದ ಅವನು ಅಡ್ಡ ರಸ್ತೆ ಕೂಡುವಿಕೆ ಕ್ರಾಸಿಂಗ್. ನೋಡಿರಿ, ಕ್ರಾಸಿಂಗ್ ಅಂದ ತಕ್ಷಣ ನಾವು ನಾರ್ತು ಸೌತ್ ಈಸ್ಟ್ ವೆಸ್ಟ್ ಎಲ್ಲಾದರೂ ಹೋಗ್ಬೋದಿತ್ತು. ಬಟ್ ಅವ್ರು ಪೂರ್ವ ಅಂತ ಮೆನ್ಷನ್ ಮಾಡಿರೋ ಕಾರಣಕ್ಕಾಗಿ ನಾವು ವಾಪಸ್ ರಿವರ್ಸ್ ರಿಟರ್ನ ಬಂದು ಇಲ್ಲಿಗೆ ಕ್ರಾಸಿಂಗಿಗೆ ಅಂತ ತೊಗೊಳ್ತಾ ಇದ್ದೀವಿ. ಸೊ ಆ ಕಾರಣಕ್ಕಾಗಿ ನಾನು ಹೇಳಿದ್ದು ಪ್ರಶ್ನೆ ಮತ್ತಷ್ಟು ಸ್ಯಾನಿಟೈಸ್ ಆಗಿದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆನ್ಸರ ಕ್ಲಿಯರಾಗಿ ಮಾಡಬಹುದಿತ್ತೇನೋ. ಆನ್ಸರ್ ಎಲ್ಲರೂ ಕೊಡ್ತಾ ಇದ್ದೀರಿ, ಕ್ಲಿಯರಿಟಿ ಯಾರು ಕೊಡ್ತಾ ಇಲ್ಲ. ಅದಾ ಇದು ಕ್ರಾಸಿಂಗ್ ಅಂತ ಹೇಳ್ತಾ ಇದ್ದೀವಿ. ಇದು ಕ್ರಾಸಿಂಗ್ ಅಂತ ಬಂದಮೇಲೆ ಬಲಕ್ಕೆ ಹೋಗೋ ರಸ್ತೆ, ಅವ ಈ ಕಡೆ ಮುಖ ಮಾಡಿದಾಗ ಬಲಕ್ಕೆ ಹೋಗೋ ರಸ್ತೆ ಅಂತಂದ್ರೆ ಟಾಪ್ ಸೈಡ್ ಆಗ್ತದೆ. ಯಾವುದು ವಿಶ್ವವಿದ್ಯಾಲಯಕ್ಕೆ ಸೇರ್ತದಂತ. ನೇರವಾಗಿ ಮುಂದೆ ಹೋದ್ರೆ ಏನದ ಆಸ್ಪತ್ರೆ ಇದೆ ಅಂತ. ಸೊ ಉಳಿದಿರೋದು ಯಾವುದು? ಅದೇ ಪ್ರಶ್ನೆ. ಇವಾಗ ಉಳಿದಿರೋದು ರಂಗಮಂದಿರನ ಇಲ್ಲೇ ಅಂತ ಹೆಂಗೆ ಹಾಕ್ಲಿಕ್ಕೆ ಆಗ್ತದೆ? ಹೌದಾ? ಅದು ಕೂಡ ಆದ ಕಾರಣಕ್ಕಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಬೋದಿತ್ತು ಪ್ರಶ್ನೆಯನ್ನು. ಆದರೂ ಇರಲಿ, ಈ ಮಟ್ಟಕ್ಕೆ ರಂಗಮಂದಿರ ಇಲ್ಲೇ ಅಂತ ಕನ್ಸಿಡರ್ ಮಾಡಿದಾಗ ನಮಗೆಲ್ಲದ ಡೌನ್ ಸೈಡ್, ದಟ್ ಈಸ್ ದಕ್ಷಿಣಕ್ಕೆ ಅಂತ ನಾವು ಹೇಳ್ತಾ ಇದ್ದೀವಿ. ಆನ್ಸರನ್ನು ದಕ್ಷಿಣ ಅಂತ ಹೇಳ್ಬೋದು. ಓಕೆನಾ? ನನ್ನ ಪ್ರಕಾರ ನಾ ಇದನ್ನು -ಸ್ಟಾರ್ ರೇಟಿಂಗನ್ನು ಕೊಡ್ತೀನಿ. ಡನ್. ಓಕೆ. ಕೆಳಗಿನ ಪದಗಳನ್ನು ಪದಕೋಶ ಡಿಕ್ಷನರಿ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನ. ನೋಡಿರಿ, ಈ ಥರ ಡಿಕ್ಷನರಿ ಪ್ರಶ್ನೆಗಳು ಭಾಳ ಈಸಿ. ಯಾರು ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ. ನೋಡಿರಿ, ಏನು ಡಿಕ್ಷನರಿ ಅಂತ ಬಂದಾಗ ಫಸ್ಟಿಗೆ ಯಾರು ಎದಿಂದ ಬಿ ಟಿಲ್ ಎಲ್ಲಿವರೆಗೂ ಝೆಡ್ವರೆಗೂ ಬರ್ಬೇಕು. ಸೊ ಎಲ್ಲನೂ ನೋಡಿರಿ, ಸಿ ಎ ಅದ, ಉಳಿದರೆಲ್ಲ CO ದಿಂದ ಸ್ಟಾರ್ಟ್ ಆಗ್ಯಾನ. ಇವರಿಬ್ಬರಾಗಿ ಯಾರೋ ಒಬ್ರು ಫಸ್ಟ್ ಒಬ್ರು ಸೆಕೆಂಡ್ ಅಂತ ಹಾಗೆ ಆಗ್ತಾರೆ ನಿಮಗೆ. ಹೌದಾ? ನಿಮ್ಗೆ ಅವ್ರು ಕೇಳಿದ್ದು ಯಾವುದು? ಥರ್ಡ್. ಸೊ ಈ ಮೂರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಅಪ್ಲೈ ಮಾಡಬೇಕು. ಎಲ್ಲ ಕಡೆ CONT ಕಾಮನ್ ಅದ. CONT ಆದಮೇಲೆ RR ಅದ, ಬಟ್ CONT ಆದಮೇಲೆ I ಅದ.
ಸೊ ಆರು ಮತ್ತು ಐ ನಡುವೆ ಫಸ್ಟ್ ಬರೋರು ಯಾರು ಐ ಅಂತಕ್ಕಂಥ ವರ್ಡ್ ಯಾವುದು ಕಂಟಿನ್ಯೂಯಸ್ ಅಂತಕ್ಕಂಥದ್ದು ಮೂರನೇ ಸ್ಥಾನಕ್ಕೆ ಬರ್ತದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಪೆನ್ನನ್ನು ಬೇಡ ಇರತಕ್ಕಂಥ ಪ್ರಶ್ನೆಗಳು ಇವೆಲ್ಲ, ಇದನ್ನು ಬಿಟ್ಟು ಬರಲಿಕ್ಕೆ ಹೋಗ್ಬೇಡ್ರಿ ಯಾರು. ನೆಕ್ಸ್ಟ್ ಕೆಳಗಿನ ಪ್ರಶ್ನೆ ಹೇಳಿಕೆ ತೀರ್ಮಾನಗಳಿದ್ದು ಓಕೆ, ಇದು ಸಿಲಾಲಿಸಮ್ ಪ್ಲಸ್ ಎಥಿಕಲ್ ಬೇಸ್ಡ್ ಪ್ರಶ್ನೆ, ಸೈಕೋಮೆಟ್ರಿ ಅಂತ ನಾವು ಹೇಳ್ಬೋದು. ಇದನ್ನು ಆದಷ್ಟು ಬಹುಶಃ ನಿಜ ಖಂಡಿತ ನಿಜ ಅಂತ ಮಾಡ್ತಾಯಿದ್ದೀವಿ, ಅದಕ್ಕೊಂದು ಡಯಾಗ್ರಾಮೆಟಿಕ್ಕಾಗಿ ಇನ್ನೂ ಸ್ವಲ್ಪ ರೀಪ್ರೆಸೆಂಟ್ ಮಾಡ್ಬೋದಿತ್ತೇನೆ ಎಲ್ಲರೂ ಅಂತ ಅನಿಸ್ತು ನನಗೆ. ಹೌದಾ, ಹೇಳಿಕೆ ಒಂದೇನದ, ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಸೊ ಹೌದಾ, ನಾವೊಂದು ಗ್ರೂಪ್ ಮಾಡ್ತಾಯಿದ್ದೀನಿ. ಯಾರು ಗ್ರೂಪ್ ರೀ ಅವರು ಕೆಲವರದ್ದು ಗ್ರೂಪು, ಯಾರೋ ಗೊತ್ತಿಲ್ಲ, ಬಟ್ ಕೆಲವರು ಅದಾರ, ಅವರು ಗಣಿತದಾಗ ದುರ್ಬಲರಾಗಿರ್ತಾರೆ. ನಾನು ಇನ್ನೊಂದು ಗ್ರೂಪ್ ಮಾಡ್ತಿದ್ದೀನಿ, ಯಾರ್ದು ದುರ್ಬಲರದೊಂದು ಗ್ರೂಪ್ ಮಾಡ್ತಾಯಿದ್ದೀನಿ. ಹೌದಾ, ಇಲ್ಲಿ ಇರೋರು ಯಾರು, ಕೆಲವರು ಗಣಿತ ಮಂದಿ ಅಂತ ಅಂದ್ಕೊಳ್ಬೇಕಿದ್ರೆ, ಕೆಲವರು ಗಣಿತದ ಮಂದಿ, ಅದರಲ್ಲಿ ಗ್ರೂಪ್ ಅದ ಗಣಿತದವ್ರದ್ದಷ್ಟೇ. ಹೌದಾ, ಇವ್ರು ಇರೋರು ಯಾರು, ಗಣಿತ ಮತ್ತು ದುರ್ಬಲರಾಗಿರ್ತಕ್ಕಂಥವ್ರೆಲ್ಲ, ಮಿಡಲ್ ಇರೋರು ಎಲ್ಲರೂ ಗಣಿತ ಪ್ಲಸ್ ದುರ್ಬಲ. ಈ ಕಡೆ ಇದ್ದವರು ಬೇರೆ ಸಬ್ಜೆಕ್ಟ್ನಲ್ಲಿ ದುರ್ಬಲ ಇದ್ದಾರೆ, ಈ ಸೈಡ್ ಇದ್ದವರು ಗಣಿತದಲ್ಲಿ ಮಾಡ್ರೇಟ್ ಲೆವೆಲು, ಅಡ್ವಾನ್ಸ್ ಲೆವೆಲು, ಪ್ರೋ ಲೆವೆಲ್ ಇದ್ದಾರೆ. ಗಣಿತದಲ್ಲಿ ದುರ್ಬಲರಾಗಿದ್ದವ್ರು ಎಲ್ಲರೂ ಸಂಗೀತಗಾರರ, ಗಣಿತದಾಗ ದುರ್ಬಲ ಇದ್ದಾರೆ ಯಾರು, ಇವರು ಪಾರ್ಟ್. ಹೌದಾ, ನಾನು ಸ್ವಲ್ಪ ಬೇಕಂದ್ರೆ ಕಲರ್ ಚೇಂಜ್ ಮಾಡಿದಾಗ ನಿಮ್ಗೆ ಅರ್ಥ ಆಗ್ಬೋದೇನೋ ಬಹುಶಃ. ಗಣಿತದಾಗ ದುರ್ಬಲ ಆದಾರೆ ಯಾರು, ಇವರು ಬ್ಲೂ ಕಲರ್ ಮಾರ್ಕ್ ತೊಗೋತೇನೆ. ಇವರೆಲ್ಲರೂ ಯಾರು, ಗಣಿತ ಪ್ಲಸ್ ದುರ್ಬಲರು. ಇವರೆಲ್ಲರೇನು ಸಂಗೀತಗಾರರು, ಎಲ್ಲರೂ ಸಂಗೀತಗಾರರು ಅಂತಂದ್ರೆ ಆಲ್ ಎ ಈಸ್ ಬಿ ಅಂದರೆ ಇವರೆಲ್ಲರೂ ಸಂಗೀತಗಾರರು. ಈಗ ತೀರ್ಮಾನ ಏನು ಕೇಳ್ತಾ ಇದ್ದಾರೆ ನೋಡ್ರಿ, ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರು, ಕೆಲವು ಸಂಗೀತಗಾರರು ಅಂದಾಗ ಸಮ್ ಪಾರ್ಟ್ ಗಣಿತದಲ್ಲಿ ದುರ್ಬಲರು. ಹೌದಾ, ನೋಡಿದ ತಕ್ಷಣ ನಾನು ನೋಡಿರಿ ಗಣಿತ ಮತ್ತು ದುರ್ಬಲರು ಅಂತ ಬರೆದಿದ್ದೀನಿ ನಾ ಇಲ್ಲಿ. ಇನ್ನೂ ಸ್ವಲ್ಪ ಬೇಕಿದ್ರೆ ಚೆನ್ನಾಗಿ ದೊಡ್ಡದ ಬರೆದು ಬಿಡೋಣ, ಬೇಕಿದ್ರೆ ಗಣಿತ ಪ್ಲಸ್ ದುರ್ಬಲ. ಸಂಗೀತದವ್ರದ್ದು ಬೇಕಿದ್ರೆ ಕಲರ್ ಅವ್ರದ್ದು ಕೂಡ ಚೇಂಜ್ ಮಾಡೋಣ. ಒಂದು ಸೆಕೆಂಡ್. ಇವರು ಸಂಗೀತಗಾರರು ನೋಡ್ರಿ, ಏನದ ಕೆಲವು ಸಂಗೀತಗಾರರು ಅಂದರೆ ಸಂಗೀತಗಾರಲ್ಲಿರ್ತಕ್ಕಂಥ ಪಾಠ ಬ್ಲೂ ಕಲರ್ದವ್ರ. ಇವರೆಲ್ಲರೂ ಗಣಿತಕ್ಕೆ ದುರ್ಬಲ ಅದ ನೋಡ್ರಿ, ಗಣಿತ ಪ್ಲಸ್ ದುರ್ಬಲ ಅಂತೈತೆನಾ. ಹಂಗಿದ್ರೆ ಬಹುಶಃನೂ ಅಲ್ಲ, ಪ್ರಸ್ತುತನೂ ಅಲ್ಲ, ತಪ್ಪಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನಿಜ ಆಗ್ತದೆ. ಸೊ ನೋಡಿದ ತಕ್ಷಣ ಓದಿ ಆನ್ಸರ್ ಮಾಡೋದಲ್ಲ, ಡಿಗ್ರಾಮೆಟಿಕಲಿ ರೀಪ್ರೆಸೆಂಟ್ ಮಾಡಿ ಆನ್ಸರ್ನ ಬರೆಸಬೇಕು. ಹೌದಾ, ಈ ಥರ ಪ್ರಶ್ನೆಗಳನ್ನ ಆದಷ್ಟು ಕ್ಲಾಸ್ನಲ್ಲಿ ಭಾಳ ಆಗಿದೆ, ಬೇಕಿದ್ರೆ ನೀವು ಕ್ಲಾಸ್ ವಿಡಿಯೋಸ್ಗಳನ್ನು ನೋಡ್ಬೋದು. ಓಕೆ, ದೆನ್ ಕ್ಯಾಲೆಂಡರ್ ಬೇಸ್ ಪ್ರಶ್ನೆ 14 ಆಗಸ್ಟ್ 2010 ವಾರದ ದಿನ ಯಾವುದಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹೌದಾ ಸರ್, ಇದನ್ನು ನಾವು ಯಾವುದೇ ರೀತಿ ನಾನು ಕ್ಲಾಸು ಕೇಳಿಲ್ಲ ರೀ, ಯಾರ್ಯಾರು ಹೇಳ್ತಾರೆ ಅದನ್ನು ಡಿವೈಡ್ ಮಾಡ್ಬೇಕು, ಇದನ್ನು ಡಿವೈಡ್ ಮಾಡ್ಬೇಕು, ಬರ್ತಿಲ್ಲ ಅಂದ್ರೆ ಏನಿಲ್ಲ, ನೀವು 400 ವರ್ಷಗಳದೊಂದು ಗ್ರೂಪ್ ಮಾಡಿದಾಗ, ಸೊ 1ರಿಂದ 400 ಬೇರೆ, 400ರಿಂದ 800 ಬೇರೆ, ಈ ಥರ ಗ್ರೂಪ್ ಮಾಡಿದಾಗ ನಿಮ್ಗೆ ಎಂಡ್ ವಿತ್ 2000 ಆಗುತ್ತೆ. ಸೊ 2000 ಮೇಲೆ ಯಾವುದೇ ಕೇಳಿದ್ರು ಕೂಡ ನೀವು ಅದನ್ನು ಕನ್ಸಿಡರ್ ಮಾಡಿರಿ. ನಾವು ಆಲ್ಮೋಸ್ಟ್ ನಿಮ್ಗೆ ಬೇಸಿಕ್ ಹೇಳ್ತಾ ಇದ್ದೀನಿ ಈ ಪ್ರಶ್ನೆಯಲ್ಲಿ. 2000ಇಂದ ನಿಮ್ಗೆ 10 ಕೇಳ್ತಾ ಇದ್ದಾರೆ ನೋಡಿರಿ, 2001, 2002, 2003, ಅದನ್ನು ಲೀಪ್ ಇಯರ್ ಬರುತ್ತೆ. 2000 ಬೇರೆ ಕಲರ್ ಬರ್ಲಿಕ್ಕೆ ಬರ್ತದೆ. 2005, 2006, 2007, 2008 ಬೇಡ, 2009, ನಿಮಗೆ 2010 ಮುಂದೆ ಆಗಸ್ಟ್ ಬೇಕು. ಆಗಸ್ಟ್ ಯಾರು ಬೇಕು, 14 ಬೇಕು. ಸೊ ಹಿಂಗಿದ್ದಾಗ ನೋಡ್ರಿ, ಇದ್ಯಾರು 2004 ಲೀಪ್ ಇಯರ್, ಇದ್ಯಾರು 2008 ಲೀಪ್ ಇಯರ್, ಅದಕ್ಕೆ ವರ್ಷ. ಹೌದಾ, ಸೊ ಒಂದು ನಾರ್ಮಲ್ ಇಯರ್ ಇದ್ದಾಗ 1 ಸೆಕೆಂಡ್, ಇದು ಯಾರದ ನಾರ್ಮಲ್ ಇಯರ್ ಇದೆ ಅಂತ ಅನ್ಕೊಳ್ಳೋಣ. ನಾರ್ಮಲ್ ಇಯರ್ ಇದು ಲೀಪ್ ಇಯರ್. ಹೌದಾ, ಹಂಗಿದ್ದಾಗ ಏನು ಮಾಡೋದು ಸರ್, ಇಲ್ಲಿ 365 ಡೇಸ್ ಇದೆನಾ, 365 ಡಿವೈಡೆಡ್ ಬೈ 7 ಮಾಡಿದಾಗ 7 5 35, 1 ಉಳಿತು, 7 2 14 ಅಂದಾಗ ರಿಮೈಂಡರ್ 1 ಅಂದ್ರೆ ಆಡ್ ಡೇಸ್ ಎಷ್ಟು ಉಳಿತದೆ, ಇಲ್ಲಿ 1 ಉಳಿತದ. ಅದು ಲೀಪ್ ಇಯರ್ ಬಂದಾಗ 366 ಡಿವೈಡೆಡ್ ಬೈ 7 ಅಂತ ಬಂದಾಗ ಆಡ್ ಡೇಸ್ 2 ಉಳಿತದ. ಅಂದರೆ ನಾರ್ಮಲ್ ಇಯರಲ್ಲಿ 1, ಲೀಪ್ ಇಯರಲ್ಲಿ 2 ಆಡ್ ಡೇಸ್ ಉಳಿತದೆ. ಅಂದರೆ ಒಂದು ಸ್ಲಾಟ್ ಅಂತ ಬಂದಾಗ 1 + 1 + 1 1 2 3 2, ಇಲ್ಲೇ 5 ವಾಪಸ್
ಈ ಕಡೆ 1 2 3 ಅಂದ್ರೆ +1 +1 ಇಲ್ಲಿ +2 ಎಷ್ಟಾಗ್ತದೆ ಇಲ್ಲಿ 5 ಇಲ್ಲಿ ಕೂಡ ನಿಮಗೆ +1 ಸಿಗ್ತದೆ 5 5 10 1 11 ಲೀಪ್ ಇಯರ್ ಎಲ್ಲಿ ಆಡ್ ಡೇಸ್ ಎಲ್ಲಿ ಸಿಕ್ತು 2009ವರೆಗೂ ಸಿಕ್ತು 2010 ನಿಮ್ಗೆ ಏನು ಕೇಳ್ತಾ ಇದ್ದಾರೆ ಅವರು ಕಂಪ್ಲೀಟಾಗಿ ಕೇಳಿದ್ರೆ ಅಲ್ಲಿನೂ ಕೂಡ ನಾನು ಲೀಪ್ ಇಯರ್ ಮಾಡ್ತಿದ್ದೆ ಬಟ್ ಆಗಸ್ಟ್ ಕೇಳ್ತಾ ಇದ್ದಾರೆ ಆಗಸ್ಟ್ ಅಂತಂದ್ರೆ ನಿಮಗೆ ಜನವರಿಯಿಂದ ಆಗಸ್ಟ್ 14ವರೆಗೂ ಎಷ್ಟು ಡೇಸ್ ಅದಾವನ್ನ ನೋಡ್ಬೇಕು ನೀವು ಹೌದಾ ಜನವರಿಯಿಂದ ಆಗಸ್ಟ್ವರೆಗೂ ಎಷ್ಟು ಡೇಸ್ ಇದೆ ಅಂತಂದಾಗ ಜನವರಿ 31 ಫೆಬ್ರವರಿ 28 ಮಾರ್ಚ್ 31 ಏಪ್ರಿಲ್ 30 ಮೇ 31 ಜೂನ್ 30 ಜುಲೈ 31 ಆಗಸ್ಟ್ 14 ಇವನ್ನೆಲ್ಲನೂ ಕೂಡಿಸ್ರಿ 8 9 10 11 12 4 16 3 5 8 11 14 17 20 21 22 226 ಡೇಸ್ ಸೊ 226 ಡಿವೈಡೆಡ್ ಬೈ 7 ಮಾಡಬೇಕು ಬಿಕಾಸ್ ವೀಕ್ನನ್ನು 7 ಅಂತ ಕನ್ಸಿಡರ್ ಮಾಡಿದಾಗ 7 3 21 1 ಉಳಿತಾ 7 2 14 ಎಷ್ಟು ಉಳಿತದ 32 ಆದಮೇಲೆ 2 ಆಡ್ ಡೇಸ್ ಉಳಿತದ ಸೊ 2 ಆಡ್ ಡೇಸ್ ಅಂದಾಗ 11 + 2 ಅಂದರೆ ಎಷ್ಟು ಉಳಿದು ನಿಮ್ಗೆ 13 ಆಡ್ ಡೇಸ್ ಉಳಿತು 13 ಆಡ್ ಡೇಸ್ ಅಂದಾಗ ಡಿವೈಡೆಡ್ ಬೈ 7 ಮಾಡ್ತೀವಿ 7 1 7 ಉಳಿದಿರೋದೆಷ್ಟು 6 ಆಡ್ ಉಳಿತದ ಹಿಂಗಿದ್ದಾಗ ಸಂಡೇಯನ್ನು 0 ಮಂಡೇ ಈಸ್ ಈಕ್ವಲ್ ಟು 1 ಟ್ಯೂಸ್ಡೇ ಈಸ್ ಈಕ್ವಲ್ ಟು 2 ವೆನ್ನೆಸ್ಡೇ 3 ಥರ್ಸ್ಡೇ 4 ಫ್ರೈಡೇ 5 ಸ್ಯಾಟರ್ಡೇ 6 ಅಂತ ನಂಬರ್ ಕೊಡ್ಬೇಕು ಸಂಡೇಯಿಂದ ನಂಬರ್ ಕೊಡಬೇಕು ಸೊ 6 ಅಲ್ಲಿ ಆಡ್ ಉಳಿದದ 6 ಎಲ್ಲಿ ಬಂದದ ನಮಗೆ ಸ್ಯಾಟರ್ಡೇ ಬಂದದ ಸೊ ಸ್ಯಾಟರ್ಡೇ ಇಸ್ ದ ಆನ್ಸರ್ ಆದಷ್ಟು ನಿಮ್ಗೆ ಡಿಟೇಲ್ ಆಗಿ ಬರೆದಿದ್ದೀನಿ ಏನು ನಿಮ್ಮ ಕಣ್ಣು ಮುಂದೆನೇ ಇದೆ ಎಲ್ಲ ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆ ಓನ್ಲಿ ಆನ್ಸರ್ ಅಷ್ಟಲ್ಲ ಹೆಂಗೆ ಬಂದದ ಅನ್ನೋದನ್ನು ಕೂಡ ನಾನು ಬರೆದಿಟ್ಟಿದ್ದೀನಿ ಯೂನಿವರ್ಸಲ್ ಜಸ್ಟಿಫಿಕೇಷನ್ ಇದು ಓಕೆನಾ ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡಿದ್ದೀನಿ ಅಥವಾ ಇದೇ PDF ನಿಮ್ಗೆ ಬೇಕಿದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಸಿಗುತ್ತೆ ಒಂದು ಸತಿ ರೆಫರೆನ್ಸು ನೀವು ನೋಡ್ಬೋದು ನೆಕ್ಸ್ಟ್ ಸ್ಥಳೀಯ ರೈಲುಗಳು 12 km/h ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ ಹೌದಾ ಸೊ ಒಂದು ಪಾರ್ಟಿಂದ ಒಂದು ಸ್ಟೇಷನ್ ಅದ ಇಲ್ಲಿಂದ ಟ್ರೈನ್ ಹೋಗ್ತಾ ಇದ್ದಾವಂತ ಒಂದು ಟ್ರೈನ್ ಹೋದ 20 ನಿಮಿಷ ಆದಮೇಲೆ ಮತ್ತೊಂದು ಟ್ರೈನ್ ಹೋಗ್ತದ ಅಂತ ಹೌದಾ ಅಂದ್ರೆ ಒಂದನೇ ಟ್ರೈನ್ ಇಲ್ಲಿ ಬಂದಾಗ ಇವ್ ಸ್ಟಾರ್ಟ್ ಮಾಡ್ತಾನೆ ಡನ್ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇವ ಇಲ್ಲಿ ಬಂದ ಎರಡನೇ ಟ್ರೈನ್ ಇಲ್ಲಿ ಬಂದಿರ್ತಾನಲ್ರಿ ಅವಾಗ ಮೂರನೇ ಟ್ರೈನ್ ಮತ್ತೊಂದು 20 ನಿಮಿಷಕ್ಕೆ ಹೋಗ್ತಾನೆ ಅಂದ್ರೆ ಅವರಿಬ್ಬರು ನಡುವ ಡಿಸ್ಟೆನ್ಸ್ ಎಷ್ಟದ ಟೈಮ್ ಡಿಸ್ಟೆನ್ಸ್ 20 ಮಿನಿಟ್ ಅದ ಹೌದಾ ದೆನ್ ಎದುರಿನಿಂದ ಚಲಿಸುತ್ತಿರುವ ವ್ಯಕ್ತಿಯು 12 ನಿಮಿಷಗಳ ಅಂತರದಲ್ಲಿ ರೈಲನ್ನು ಭೇಟಿಯಾಗುತ್ತಾನೆ ಅಂದ್ರೆ ಈ ಕಡೆಯಿಂದ ಒಬ್ಬ ವ್ಯಕ್ತಿ ಬರತಾನ ಅವ 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿ ಆಗ್ತಾನಂತ ಅಂದ್ರೆ ಅವನು ಮುಂದೆ ಬಂದಿರತಕ್ಕಂಥ ಒಂದು ಟ್ರೈನನ್ನು ಅವ ಭೇಟಿ ಆದ್ರೆ ನೆಕ್ಸ್ಟ್ ಅದು ಹಿಂದ್ಗಡೆ ಇರ್ತಕ್ಕಂಥ ಟ್ರೈನ್ ಅವ ಭೇಟಿ ಆಗೋ ಟೈಮ್ ಎಷ್ಟು ತೊಗೋತಾನೆ ರೀ ಅವ 12 ನಿಮಿಷ ತೊಗೊಳತಾನಂತ ಅರ್ಥ ಆಗತೈತ್ರಿ ಸೊ ಹಂಗಿದ್ರಾಗ ಮನುಷ್ಯಂದು ಆ ವ್ಯಕ್ತಿ ವೇಗ ಕೇಳತ್ತಾರ ಇಲ್ಲಿ ಟ್ರೈನ್ ಅಂತ್ರಿ ಆಲ್ಮೋಸ್ಟ್ 12 km/h ಹೊಂಟಾವ ನೀವು ನಾರ್ಮಲಾಗಿ ಗೊತ್ತಾಗದೆ ಹೋದ್ರೆ ಸರ್ ನಾವು ಹಿಂಗೂ ಮಾಡ್ಬೋದಿತ್ತು ಹೆಂಗೆ ಅಂತಂದಾಗ ಟ್ರೈನದ್ದು ಸ್ಪೀಡ್ ಎಷ್ಟು ಅದ ರೀ 12 km/h ಅದ ಟೈಮ್ ಎಷ್ಟು ಅದ 20 ಮಿನಿಟ್ ಅದ ಡಿವೈಡೆಡ್ ಬೈ 60 ಮಾಡ್ತೀನಿ ದಟ್ ಈಸ್ ಅವರ್ನ್ಯಾಗ ಬಂತು ಅಂದ್ರೆ ಒಂದು 20 ನಿಮಿಷಕ್ಕೆ ಅದ್ರ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದ ದಟ್ ಈಸ್ 12 × 20 ಡಿವೈಡೆಡ್ ಬೈ 60 ಅಂತ ಹೇಳ್ತೀವಿ ಎಷ್ಟಾಯಿತು 3 ಆಯಿತು 3 4 ಡಿಸ್ಟೆನ್ಸ್ ಎಷ್ಟಾಯಿತು 4 ಕಿಲೋಮೀಟರ್ 4 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನೋದೇನು ಒಂದು ಟ್ರೈನಿಂದ ಮತ್ತೊಂದು ಟ್ರೈನ್ ನಡುವೆ ಇರತಕ್ಕಂಥ ದೂರ ಅದು ಆ ದೂರನೇ ಮನುಷ್ಯ ಎಷ್ಟರ ಕವರ್ ಮಾಡತ್ತಾನಂತ 12 ನಿಮಿಷದಾಗ ಸೊ ನಿಮಗೇನು ಬೇಕು ಸ್ಪೀಡ್ ಬೇಕು ಸ್ಪೀಡು ಇಬ್ಬರು ವ್ಯಕ್ತಿಗಳು ಅಪೋಸಿಟ್ ಬರತ್ತಾರ ಒಂದು ಟ್ರೈನ್ ಒಬ್ಬ ಮನುಷ್ಯ ಅದನ್ನು ನಾವು ರಿಲೇಟಿವ್ ಸ್ಪೀಡ್ ಅಂತ ಕರಿತೀವಿ ನಾರ್ಮಲ್ ಸ್ಪೀಡ್ ಅನ್ಲಿಕ್ಕೆ ಆಗೋದಿಲ್ಲ ಇಫ್ ದ 2 ಅಬ್ಜೆಕ್ಟ್ಸ್ ಒಂದು ವೇಳೆ 2 ಅಬ್ಜೆಕ್ಟ್ಗಳು ಇದ್ರ ಬದ್ರು ಅಥವಾ ಒಂದೇ ನೀರದಲ್ಲಿ ಹೋಗುವಾಗ ಅದಕ್ಕೆ ರಿಲೇಟಿವ್ ಸ್ಪೀಡ್ ಅಂತ ಕರಿತೀವಿ ಎರಡೂ ಅಪೋಸಿಟ್ ಹೋಗೋದಾಗ ನಾವು ಪ್ಲಸ್ ಮಾಡ್ತೀವಿ ಅಂದರೆ ಟ್ರೈನಿನ ಸ್ಪೀಡು ಮತ್ತು ಮನುಷ್ಯನ ಸ್ಪೀಡು ಟ್ರೈನಿನ ಸ್ಪೀಡ್ ಎಷ್ಟದ 12 ಅದ ಪ್ಲಸ್ ಮನುಷ್ಯನ ಸ್ಪೀಡನ್ನು ನಾನು ಎಕ್ಸ್ ಅಂತ ತೊಗೋತೀನಿ ದಿಸ್ ಈಸ್ ಅ ಸ್ಪೀಡ್ ಇಂಟು ಟೈಮ್ ಎಷ್ಟದ 12 ಮಿನಿಟ್ ಇರೋದ್ರಿಂದ ಅವರ್ ಮಾಡ್ಲಿಕ್ಕೆ ಡಿವೈಡ್ ಬೈ 60 ಮಾಡ್ಕೋತೀನಿ ಡಿಸ್ಟೆನ್ಸ್ ಎಷ್ಟು 4 ಕಿಲೋಮೀಟ್ರ್ ಯಾಕಂದ್ರೆ ನಾವು ಆಲ್ರೆಡಿ ಕಂಡುಕೊಂಡಿದ್ವಿ 20 ನಿಮಿಷದಲ್ಲಿ ಆ ಟ್ರೈನು 4 ಕಿಲೋಮೀಟ್ರ್ ಹೋಗ್ತದ ಅಂತ 4 ಕಿಲೋಮೀಟ್ರ್ ಬಂತು 12 1 12 5
ಈ 5 ಈ ಕಡೆ ಹೋದಾಗ ಇಂಟು 5 ಆಗುತ್ತೆ. ದಟ್ ಈಸ್ 12 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 5 4 20. ಸೊ 12 ಈ ಕಡೆ ಹೋದಾಗ -12 ಆಗ್ತದೆ. ಎಕ್ಸ್ ಈಸ್ ಈಕ್ವಲ್ ಟು 8. ಸೊ 8 ಇದನ್ನು 8 km/h ಇಸ್ ದ ರೈಟ್ ಆನ್ಸರ್. ಅಗೇನ್ ಯೂನಿವರ್ಸಲ್ ಜಸ್ಟಿಫಿಕೇಷನನ್ನು ನಾವು ಡೀಟೇಲ್ ಆಗಿ ಬರೆದಿದ್ದೀವಿ. PDF ಅನ್ನು ಚೆಕ್ ಮಾಡಿಕೊಂಡು ನೀವು ಎಲ್ಲ ಕಡೆನೂ ಕ್ರಾಸ್ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ QBAPY ಮತ್ತು R ಇವರು ಒಂದೇ ಸಾಲಿನಲ್ಲಿ ಇದ್ದಾರೆ. ಎಷ್ಟು ಜನ ಅದಾರ ರೀ? 1 2 3 4 5 6. ಸೊ 6 ಮೆಂಬರ್ಸ್ನ ಒಂದು ಲೈನಾಗ ಕುಂದ್ರಿಸ್ರಿ. 1 2 3 4 5 6. Y ಮತ್ತು R ಮಧ್ಯದಲ್ಲಿದ್ದಾರೆ. Y ಮತ್ತು R ಮಧ್ಯ ಅಂತಂದಾಗ Y Rನ ಹಿಂಗಾದ್ರೆ ಹಾಕ್ರಿ, ಇಲ್ಲ RY ಹಿಂಗಾರೆ ಹಾಕ್ರಿ. ಇದು ಮಸ್ಟ್ ಅದಾ, ಒಂದೇ ಫಿಕ್ಸ್ ಮಾಡೋಂಗಿಲ್ಲ, ಎರಡೂ ನಾವು ಪ್ರೊಜೆಕ್ಷನ್ ತೊಗೊಳ್ಬೇಕು. Q ಮತ್ತು Bಗಳು ಕೊನೆಯಲ್ಲಿದ್ದಾರೆ. Q ಮತ್ತು B ಅನ್ನೋಕೆ ಅಗೇನ್ ಮತ್ತು Q ಆ್ಯಂಡ್ B. ಓಕೆ, ಕಂಟಿನ್ಯೂ ಮಾಡಿರಿ. P ಯು Qನ ಎಡಭಾಗದಲ್ಲಿ ನೋಡಿರಿ. ಇನ್ ಕೇಸ್ P Qನ ಎಡಭಾಗದಲ್ಲಿ ಅದಾನಂತ, ಇಲ್ಲೇನಾದ್ರೂ Q ಇದ್ರೆ P ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂದ್ರೆ ಈ ಕೇಸ್ನಾಗ Q ಇಲ್ಲೇ ಉಳಿತಾನ, B ಇಲ್ಲೇ ಉಳಿತಾನ. ಇಲ್ಲಿನೂ Q ಉಳಿತಾನ, ಇಲ್ಲಿನೂ B ಉಳಿತಾನ. ಎಡಭಾಗದಲ್ಲಿ ಅಂದ್ರೆ P, ಇಲ್ಲಿನೂ ಕೂಡ P. ಉಳಿದವನ ಯಾರು? ಎ. ವಾಟ್ ಈಸ್ ದ ಕ್ವಶನ್? ಬಿ ಯ ಬಲಭಾಗದಲ್ಲಿದ್ದಾರೆ ಯಾರು? ಬಿ ಬಲಭಾಗದಲ್ಲಿದ್ದಾರೆ ಯಾರು? ಎ ಇಸ್ ದ ಆನ್ಸರ್. ಕ್ವಶನ್ ಏನೋ ಚೆನ್ನಾಗದ, ಬಟ್ ಇನ್ನೂ ಕೂಡ ಕ್ಲಾರಿಟಿ ಕೊಡಬೇಕಿತ್ತು. ಎಡ ಬಲ ಅಂತ ಕೊಟ್ಟಾಗ ತಕ್ಷಣ ಎಡಕ್ಕೆ ಬಲನೋ, ದಟ್ ಈಸ್ ಇಮಿಡಿಯೇಟ್ಲಿ ಅದಾರೋ, ಅಥವಾ 1 or 2 ಪ್ಲೇಸ್ ಪೊಸಿಷನಿಂದ ಚೇಂಜಸ್ ಆಗಿದ್ದಾರೋ, ಅದನ್ನು ಕೂಡ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಿಬಹುದಿತ್ತು ಎಕ್ಸಾಮಿನರ್ ಅಂತ ನನ್ನ ಅಭಿಪ್ರಾಯ. ಅಗೇನ್ ನಾನು ಇದಕ್ಕೆ -ಸ್ಟಾರ್ ಕೊಡ್ತೀನಿ ಈ ಪ್ರಶ್ನೆಗೆ. ನೆಕ್ಸ್ಟ್, ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹಾರ್ಟ್ HEART ಹಾರ್ಟನ್ನು ಹೆಂಗೆ ಬರೆದಿದ್ದಾರೆ? SVZIG. ಅದೇ ಕೋಡ್ನಲ್ಲಿ ಮೈಂಡ್ ಯಾವ ಥರ ಬರೀತೀರಿ ಅಂತ ಪ್ರಶ್ನೆ. ನನಗೇನಿಲ್ಲ, ಎ ಮತ್ತು ಜೆಡ್ ಅಂತ ಬರೆದ್ರೆ ಒಂದು ನನಗೆ ಒಂದು +1 ಆಗಿರ್ತದೆ, ಅಥವಾ -1 ಆಗಿರ್ತದೆ, ಇಲ್ಲ ಅಪೋಸಿಟರ್ ಆಗಿರ್ತದೆ. ಬಟ್ ಇಲ್ಲಿ ಇವನ್ನೆಲ್ಲ ನೋಡಿದಾಗ ನಂಗೆ ಯಾವುದೇ ರೀತಿ ಪ್ಲಸ್ ಮೈನಸ್ ಅನ್ನಿಸ್ತಾ ಇಲ್ಲ. ನನಗೆ R ವ್ಯಾಲ್ಯೂ 9 ಅಂತ ಗೊತ್ತು, I ವ್ಯಾಲ್ಯೂ 9 ಅಂತ ಗೊತ್ತು, 8 ವ್ಯಾಲ್ಯೂ 18 ಅಂತ ಗೊತ್ತು. 18 ಮತ್ತು 19 ಸೇರಿ ಎಷ್ಟಾಗ್ತದೆ? 27 ಆಗ್ತದೆ. 27 ಇಸ್ ಅ ಮ್ಯಾಜಿಕ್ ನಂಬರ್ ಇನ್ ಕೋಡಿಂಗ್ ಡಿಕೋಡಿಂಗಲ್ಲಿ 27 ಮ್ಯಾಜಿಕ್ ನಂಬರ್. ಬಿಕಾಸ್ ಅಪೋಸಿಟ್ಗಳು ಸೇರಿ ಏನಾದರೂ 27 ಆಗಿದ್ರೆ ಅವು ಅಪೋಸಿಟ್ ಇದ್ದಂಗೆ. 20 + 7 27 ಇದನ್ನ. ಸೊ ಎಲ್ಲನೂ ಅಪೋಸಿಟ್ ಅದ ನೋಡ್ರಿ, ಇರಲೇಬೇಕು, ಹೌದಾ? ಸೊ M ಅಪೋಸಿಟ್ ನಿಮ್ಗೆ ಯಾರು ಬರ್ತಾರೆ? N ಬರ್ತಾನೆ. ಬಿಕಾಸ್ ಇದು 13, 27ರಾಗ 13 ತೆಗೆದ್ರೆ 14, 14 ಲೀಟ್ರ್ ಯಾವುದು? N. ಸೊ N ಇಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ನಿಮ್ಗೆ ಒಂದೇ ಅದ. ಭಾಳ ಅಂದ್ರೆ ಭಾಳ ಈಸಿ ಪ್ರಶ್ನೆ, ಆರಾಮಾಗಿ ಮಾಡ್ಬೋದಿತ್ತು. ಉಳಿದಿದ್ದು ಯಾವುದು ಕೌಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಸ್ಟಾರ್ಟ್ ವಿತ್ N ಯಾರು? ಒಂದೇ ಇದಾನ. ದಟ್ ಈಸ್ ದ ಆನ್ಸರ್. ಸೊ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಸಾಲ್ವ್ ಮಾಡಿರ್ತಕ್ಕಂಥ ಪ್ರಶ್ನೆದ ಅಂದರೆ ನಾ ಹೆಂಗೆ ಬರ್ದಿದ್ದೀನಿ ಅದೇ ಥರ ನಿಮಗೆ PDF ಬೇಕಿದ್ರೆ ಗುರುಬ್ರಹ್ಮ ಇನ್ಸ್ಟಿಟ್ಯೂಟ್ ಫಾರ್ ಬ್ಯಾಂಕಿಂಗ್ SSC ರೈಲ್ವೇಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲನ್ನು ನೀವು ಫಾಲೋ ಮಾಡಿರಿ, ಅದರಲ್ಲಿ ಸಿಗ್ತದೆ. ಎವ್ರಿ ಡೇ ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ಇಂಗ್ಲೀಷ್ ಪ್ಲಸ್ ಆ್ಯಪ್ಟಿಟ್ಯೂಡ್ ಒಂದೊಂದು ರೀಲ್ ಹೋಗ್ತಾ ಇರ್ತದೆ, ಯೂಸ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ಬೋದು. ಅಗೇನ್ ಈ ಚಾನಲನ್ನು ನೀವು ಫಾಲೋ ಮಾಡ್ತಾ ಇದ್ರೆ ಎವ್ರಿ ಡೇ ನಿಮ್ಗೆ ಒಂದಲ್ಲ ಒಂದು ರೀತಿ ಎಕ್ಸಾಮ್ಗಳು ಟ್ರಿಕ್ಸು ಏನೋ ಒಂದು ಸಿಗ್ತಾ ಇರ್ತದೆ. ಆದಷ್ಟು ಫಾಲೋ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಗೆ ನಮ್ಮ ಕಡೆಯಿಂದ ಆದಷ್ಟು ನಾವು ಹೆಲ್ಪ್ ಮಾಡ್ತೀವಿ. ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ಗಳು ಅಥವಾ ಹೆಲ್ಪ್ ಬೇಕಿದ್ದರೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಗುಡ್ ಲಕ್ ಫಾರ್ ಎವ್ರಿ ಒನ್.